ಸ್ನೇಹಿತರೆ, ಕನ್ನಡಕವರ ಕಾನೂನಿನ ಮಾತಿಗೆ ಸ್ವಾಗತ. ಸೊ ಇವತ್ತು ಲಕ್ಷ್ಮಣ್ ಸರ್ ನಮ್ಮ ಜೊತೆ ಇದ್ರೆ ಒಂದು ಹಾಟ್ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ. ಸರ್ ನಮಸ್ತೆ. ಸರ್ ನಮಸ್ತೆ. ಇದು ಕೆಲವು ದಿನದಿಂದ ತುಂಬಾ ಹಾಟ್ ಟಾಪಿಕ್ ಆಗಿತ್ತು. ಲೋನ್ ರಿಕವರಿ ಅವ್ರು ಬರ್ತಾರೆ, ಪಾಪ ಅದರಿಂದ ತುಂಬಾ ಜನ ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡ್ಬಿಟ್ರು. ಸರ್ ಇದಕ್ಕೆ ಇವಾಗ ಯಾರಾದ್ರೂ ಬಂದು ನಮಗೆ ತೊಂದರೆ ಕೊಟ್ರೆ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ? ನೋಡಿ ಸರ್, ಲೋನ್ ರಿಕವರಿ ಅಂದಾಗ ಅದು ಪ್ರೈವೇಟಲ್ಲಿ ತಗೊಂಡಿದ್ದಾರ, ಸರ್ಕಾರದಿಂದ ಪಡೆದಿದ್ದಾರ, ಯಾವ ಬ್ಯಾಂಕ್ನಿಂದ ಪಡೆದಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಕೆಲವರು ಬಡ್ಡಿ ವ್ಯವಹಾರ ಎಲ್ಲ ಮಾಡ್ಕೊಂಡಿರುವಂಥ ಲೋನ್ ರಿಕವರಿ ಅವ್ರಿಗೆ ಯಾವುದೇ ರೀತಿ ರಿಕವರಿ ಮಾಡೋದಕ್ಕೆ ರೈಟ್ಸ್ ಇಲ್ಲ. ಅವ್ರು ಕೊಡೋದಕ್ಕೂ ರೈಟ್ಸ್ ಇಲ್ಲ. ಬಡ್ಡಿ ವ್ಯವಹಾರ ಮಾಡೋದಕ್ಕೆ ಅದು ಶಿಕ್ಷಾರ್ಹ ಆಗುತ್ತೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಬಹುದು. ಕೊಟ್ಟಿರೋ ದುಡ್ಡು ಮಾಫಿ ಆಗುತ್ತೆ. ಸರ್ಕಾರದಿಂದ ಪಡೆದಂಥದ್ದು, ಬ್ಯಾಂಕ್ನಿಂದ ಪಡೆದಂಥ ಬ್ಯಾಂಕ್ ಏನು ಕಂಡೀಷನ್ ಆಗಿರುತ್ತೆ ಅದಕ್ಕೆ ನಾವು ಕೊಡಲೇಬೇಕಾಗುತ್ತೆ. ಈಗ ಸರ್ಕಾರದ ನಮ್ಮ ಎಲ್ಲ ಪಬ್ಲಿಕ್ ದುಡ್ಡು ಬ್ಯಾಂಕಲ್ಲಿರೋದು, ಆ ದುಡ್ಡನ್ನು ಸಹಾಯಕ್ಕೆ ಅಂತ ಕೊಟ್ಟಾಗ ಅದು ತಿಂದಾಕಿದ್ದಾದ ಮೇಲೆ ಅವ್ರಿಗೆ ಮತ್ತೆ ಬ್ಯಾಂಕಿಗೆ ವಾಪಸ್ ಕೊಟ್ಟಿಲ್ಲ ಅಂದರೆ ಎಲ್ರಿಗೂ ತೊಂದರೆ ಆಗುತ್ತದೆ. ಹಾಗಾಗಿ ಬ್ಯಾಂಕ್ನಲ್ಲಿ ಯಾರು ಇರ್ತಾರೋ, ಅಮಾನ ನೀರಿದಂಥವ್ರು ಪಡೆದಿರೋಂಥವ್ರು ಅವರು ಆ ಏನು ಕಂಡೀಷನ್ಗಳಿರುತ್ತೋ ಆ ಮುಖಾಂತರ ಹಣವನ್ನು ನಾವು ಅವರಿಗೆ ತಲುಪಿಸ್ಬೇಕು. ತಲುಪಿಲ್ಲ ಅಂದಾಗ ಅವರು ವಿತಿನ್ ಟೈಮ್ 3 months ಇರುತ್ತೆ, ಇಲ್ಲ 1 month ಇರುತ್ತೆ. ಅದನ್ನು ಏನು ಕಂಡೀಷನ್ ಇರುತ್ತೋ ಅದ್ರ ಪ್ರಕಾರ ಕೋರ್ಟಲ್ಲಿ ಅವರು ಒಂದು ಬ್ಯಾಂಕ್ ಮುಖಾಂತರ ಒಂದು ನೋಟಿಸ್ ಕಳಿಸ್ಬೇಕು. ನೋಟಿಸ್ ಕಳಿಸಿದಾದ ಮೇಲೆ ಅವರು ನ್ಯಾಯಾಲಯದಲ್ಲಿ ಅವರು ಒಂದು ಕೇಸನ್ನು ಫೈಲ್ ಮಾಡಬೇಕಾದ್ರು. PCR ಕೇಸು 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ 138 NI ಆ್ಯಕ್ಟ್ ಪ್ರಕಾರ ಅವರು ಕಾನೂನಲ್ಲಿ ನ್ಯಾಯಾಲಯದಲ್ಲಿ ಪರಿಹಾರವನ್ನು ಪಡೆಯೋದಕ್ಕೆ ಅವರು ಕೋರ್ಟಲ್ಲಿ ಒಂದು ದಾವೆಯನ್ನು ಹೂಡಬೇಕಾಗುತ್ತೆ. ಓಕೆ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ನೋಡಿ ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ಮೈಕ್ರೋ ಫೈನಾನ್ಸ್ ಅವರೆಲ್ಲ ಈ ರಿಕವರಿ ಏಜೆಂಟ್ ಕಳಿಸೋದು, ರೌಡಿಗಳನ್ನು ಕಳಿಸೋದು ಇವೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದು ಲೀಗಲ್ ನಾನ್ ಲೀಗಲ್? ನೋಡಿ, ರಿಕವರಿಗೆ ಯಾವುದೇ ರೀತಿ ಕಾನೂನಲ್ಲಿ ರೌಡಿಸಮ್ ಅನ್ನೋದ್ರಲ್ಲಿ ಯಾವುದೇ ರಿಕವರಿ ಮಾಡೋದಕ್ಕೆ ಯಾವುದೇ ಆಪ್ಷನ್ ಇಲ್ಲ. ಅದನ್ನು ಪಡಿಬೇಕಂದ್ರೆ ನಾವು ನ್ಯಾಯಾಲಯದಲ್ಲಿ ದಾವೆ ಹೂಡಿ ನ್ಯಾಯಾಲಯದ ಮುಖಾಂತರ ರಿಕವರಿ ಸೂಟ್ ಫೈಲ್ ಮಾಡಿ ಆ ಹಣನ ಪಡಿಬೇಕು. ಹೊರತು ಗುಂಡಾಗಿರಿ ಮಾಡಿ, ರೌಡಿಸಮ್ ಮಾಡಿ ಯಾವುದೇ ರೀತಿ ಹಣ ಮಾಡೋಂಗಿಲ್ಲ. ಆ ಥರ ನಡೆದಿದ್ದಾದರೆ ಅವ್ರ ವಿರುದ್ಧ ನಾವು ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಕೇಸನ್ನು ಫೈಲ್ ಮಾಡ್ಬೋದು. ಕ್ರಿಮಿನಲ್ ಕೇಸ್ ಪೊಲೀಸ್ ಸ್ಟೇಷನಲ್ಲಿ ಫೈಲ್ ಮಾಡ್ಬೋದು. ಮಾಮೂಲಿ ಕಂಪ್ಲೇಂಟನ್ನು ನೀಡಿ ಅವ್ರ ಮೇಲೆ ಕಾನೂನು ಕ್ರಮ ಯಾವ್ದಾದ್ರು ಆಕ್ಟ್ ಇದೆಯಾ ಸರ್? ಯಾವ್ದು ಗುಂಡಗಳು ಬಂದು ನಮ್ಮ ಜೊತೆ ಇದು ಮಾಡಿದಾಗ? ಅಲ್ಲ, ಗುಂಡ ಅಂದರೆ ಕಂಪ್ಲೇಂಟ್. ಈಗ ಏನು ನಿನ್ಗೆ ತೊಂದರೆ ಆಗಿದೆಯೋ ಅದ್ರ ಬಗ್ಗೆ ನೀವು ಹೊಡೆದಿದ್ರ ಬಗ್ಗೆ ಅದಕ್ಕೆ ಒಂದು ಸಪ್ರೇಟ್ ಸೆಕ್ಷನ್ಗಳಿರುತ್ತೆ. ಪ್ರಿವಿಯಸ್ ಎಪಿಸೋಡಲ್ಲಿ ನಾವು ಮಾತಾಡಿರೋದು ಆ ಥರ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನು ಫೈಲ್ ಮಾಡ್ಬೋದು. ಒಟ್ಟು ಅವ್ರು ಏನಿದ್ರು ರಿಕವರಿ ಮಾಡ್ಬೋದು, ಕೋರ್ಟ್ ಥ್ರೂನೇ ಮಾಡ್ಬೋದು. ಹೌದು, ಮಾಡ್ಬೋದು. ಮನೆಗೆ ಬರೋದು ಯಾವುದೇ ರೀತಿ ಅವರು ಏಕಾಏಕಿ ಬಂದು ಅವರು ಹಣ ಪಡೆಯೋಕ್ಕೆ ಅಧಿಕಾರ ಇಲ್ಲ. ಕಾನೂನು ರೀತಿಯಲ್ಲೇ ಪಡಿಬೇಕು. ಓಕೆ, ಸೊ ಅವ್ರು ಬಂದು ನಿಮ್ಗೆ ಹೊಡೆದ್ರೆ ಹರಾಸ್ಮೆಂಟ್ ಕೇಸ್ ಹಾಕ್ಬೋದು, ಇಲ್ಲ ನಿಮ್ಗೆ ಏನಾದ್ರು ಬೈದ್ರೆ ಮಾಡಿದ್ರೆ ಕೂಡ ನೀವು ಅವ್ರ ಮೇಲೆ ಕೇಸಸ್ ಅನ್ನ ಹಾಕ್ಬೋದು. ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಹೊಡೆದ್ರೆ ಒಂದು ಕೇಸ್ ಹಾಕ್ಬೋದು, ಆ ಥರ ಕೇಸಸ್ ಅನ್ನ ಮಾಡ್ಬೋದು. ಖಂಡಿತ.